ಚಕ್ರವರ್ತಿ ಆದರೆ ಕೌರವರಿಗೂ ಪಾಂಡವರಿಗೂ ಯುದ್ಧವೇ ಬೇಕಾಗಿಲ್ಲ. ಆಲೋಚಿಸು ಕರ್ಣ, ಆಲೋಚಿಸು. ಪರಮಾತ್ಮ, ಆ ನಿನ್ನ ರಾಜ್ಯ ಸಂಪತ್ತುಗಳಿಗೆ ಆಸೆ ಪಡುವವನು ನಾನಲ್ಲ, ಅವುಗಳಿಂದಾಗಿ ಮನ ಸೋಲುವವನು ನಾನಲ್ಲ. ನನ್ನನ್ನು ಉದ್ಧಾರ ಮಾಡಿದ ಆ ನನ್ನ ಸ್ವಾಮಿಗೆ ಆ ನನ್ನ ಶತ್ರುಗಳ ತಲೆಗಳನ್ನು ತಂದೊಪ್ಪಿಸಲು ಸಾಧ್ಯವಾಗಿದೆ. ಆದರೆ ನೀನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ನನ್ನ ಸ್ವಾಮಿ ಗೌರವೇಶ್ವರನನ್ನು ಕೊಂದು ಬಿಟ್ಟದೇವಾ, ಕೊಂದು ಬಿಟ್ಟೆ. ನಾಳಿನ ಯುದ್ಧದಲ್ಲಿ ಆ ನನ್ನ ಸ್ವಾಮಿಯನ್ನು ಬಿಟ್ಟು ಬಂದರೆ ಲೋಕ. ಆದರೆ ಒಂದು ಮಾತು ಕೃಷ್ಣ, ಆ ಪಾಂಡವರೈವರಲ್ಲಿ ಅರ್ಜುನನೊಬ್ಬನನ್ನು ಬಿಟ್ಟು ಉಳಿದವರನ್ನು ಮೀಸಲಾರೆ. ಇದು ಭಗವಾನ್ ಸೂರ್ಯದೇವನ ಮೇಲಾಣೆ. ಕರ್ಣ, ನಿನ್ನ ಗುರುವಿನ ಮೇಲಿನ ಭಕ್ತಿಯನ್ನು, ನಿನ್ನ ಧರ್ಮ ದೃಷ್ಟಿಯನ್ನು ಕಂಡು ನಾನು ತಲೆಬಾಗುತ್ತೇನೆ. ಕೇಳು, ನಿನ್ನ ಶ್ರೇಯಸ್ಸಿಗಾಗಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿದೆ. ತಿಳಿಸದಿದ್ದರೆ ಪಾಂಡವರಿಗೆ ಅನ್ಯಾಯವಾಗುವುದು ಮಾತ್ರವಲ್ಲ, ನಿನಗೂ ನಾನು ದ್ರೋಹ ಮಾಡಿದಂತಾಗುತ್ತದೆ. ಅದಕ್ಕಾಗಿ ನಿಜಾಂಶವನ್ನು ತಿಳಿಸಿದೆ. ಕರ್ಣ, ನೀನು ನಿನ್ನ ಸರ್ವ ಪ್ರಯತ್ನದಿಂದ ಕೌರವರನ್ನು ಒಪ್ಪಿಸು, ನಾನು ಪಾಂಡವರನ್ನು ಒಪ್ಪಿಸುತ್ತೇನೆ. ಇಡೀ ಜಗತ್ತೇ ಒಂದು ಪ್ರಣಯದಿಂದ ಪಾರಾದಂತಾಗುತ್ತದೆ. ಆಲೋಚಿಸು ಕರ್ಣ. ಪರಮಾತ್ಮ, ಎರಡು ಪಕ್ಷಗಳಿಗೂ ಸಮರವು ಸಿದ್ಧವಾಗಿದೆ. ನೀನೇ ಸಂಧಾನಕ್ಕೆ ಬಂದರೂ ಸಫಲವಾಗಲಿಲ್ಲ. ದುರ್ಯೋಧನನು ಯುದ್ಧಕ್ಕೆ ಸಿದ್ಧನಾಗಿದ್ದ. ನಾನು ಏನು ತಾನೇ ಮಾಡಲಿರುವ. ನಾನು ನಿನ್ನೊಡನಿರುವುದನ್ನು ನೋಡಿದರೆ, ಆ ದುರ್ಯೋಧನನ್ನು ನೋಡಿದರೆ ಸಂಶಯ ಬರುವುದಿಲ್ಲ. ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ಕರ್ಣ, ನಿನಗೆ ಮಂಗಳವಾದ. ನಮ್ಮೊಡನೆ ಸೆಣಸಾಡಲು ಬಂದಿರುವ ಈ ಸಮರ ಭೂಮಿಯ ವೀರಾದಿ ವೀರರನ್ನು ಒಮ್ಮೆ ಕಣ್ತುಂಬ ನೋಡಿ